ಇವತ್ತಿನ ಕಾರ್ಯಕ್ರಮ ಡಾಕ್ಟರ್ ಮಲ್ಲೇಶ್ ನಾಯ್ಕ್ ಅವರು ಬರೆದಿರ್ತಕ್ಕಂಥ ಒಂದು ಕಾನೂನಿನ ಅಡಿಯಲ್ಲಿ ಆಯುಷ್ ವೈದ್ಯರು ಮಾಡ್ತಕ್ಕಂಥ ಒಂದು ಪ್ರಾಕ್ಟೀಸ್ ಬಗ್ಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೋಹನ್ ಬಿರಾದಾರ್ ಅವರು ಸ್ಟೇಟ್ ಪ್ರೆಸಿಡೆಂಟ್ AFI ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ನಮ್ಮೆಲ್ಲರ ವೈದ್ಯರ ಪರವಾಗಿ ಮಾಡಿಕೊಳ್ಳುತ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ಧನ್ವಂತರಿ ಪೂಜೆಯೊಂದಿಗೆ ಮುಖ್ಯ ಅತಿಥಿಗಳು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. सुरासुरैवन्दितपादपद्मं लोके जरारुभयं मृत्युनाशनं दातारमीशं विनाशनं धन्वन्तरी रमानाथं सर्वरोगनिवारकम् आयुर्वेदप्रवक्कारं वन्दे विश्वनायकं सर्वजनाः सुखिनो भवन्तु सन्तु निरामयम् सर्वे भद्राणि पश्यन्तु मा कश्चित् दुःखभाग् भवेत्. ओम शांति शांति शांति. ಡಾಕ್ಟರ್ ಮಲ್ಲೇಶ್ ನಾಯ್ಕ್ ಅವರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ಸ್ಥಳದಲ್ಲಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣ ಮಾಡಿದರು. ಚನ್ನಗಿರಿ ಸರ್ಕಾರಿ ಶಾಲೆಯಲ್ಲಿ ಪೂರ್ಣಗೊಳಿಸಿದ ನಂತರ ಉಡುಪಿ ಸರ್ಕಾರಿ PU ಕಾಲೇಜಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಆಮೇಲೆ ವೈದ್ಯಕೀಯ ಕ್ಷೇತ್ರದ ಮೇಲಿನ ಅವರ ಅಭಿರುಚಿ ಮಣಿಪಾಲದ ಪ್ರಸಿದ್ಧ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಾದ BIMS ಅಲ್ಲಿ ವೈದ್ಯಕೀಯ ಪದವಿ ಪಡೆದು 2009ರಲ್ಲಿ ವೈದ್ಯಕೀಯ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಶಿಕ್ಷಣ ನಂತರ 2010ರಿಂದ ಇವರು ಬೆಂಗಳೂರು ಬೆತ್ತಲ ಸೂರಿನಲ್ಲಿ ಮತ್ತು 2014ರಿಂದ ಹುಣಸೂಮರಹಳ್ಳಿಯ ಅಮೃತ ಕ್ಲಿನಿಕ್ನಲ್ಲಿ ಜನಸೇವೆ ನಿರತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಯುರ್ವೇದ ಚಿಕಿತ್ಸೆ ಸಮಗ್ರ ಜ್ಞಾನ ಗ್ರಾಮೀಣ ನಗರ ಸೇವಾ ಅನುಭವ ಇವರ ಪ್ರಮುಖ ಸಾಮರ್ಥ್ಯಗಳು. ದೀರ್ಘಕಾಲದಲ್ಲಿ ಇವರು ಜನಸೇವೆ ಆರೋಗ್ಯ ಸುಧಾರಣೆಗೆ ತೊಡಗಿರೋ ಸಮರ್ಪಿತ ವೈದ್ಯರು. ಇದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಹೇಳಬೇಕು ಅಂದರೆ ಇವರು ನಮ್ಮ AFI ಒಬ್ಬ ಶಿಸ್ತಿನ ಸಿಪಾಯಿ ಅಂತ ಹೇಳಬೇಕಾಗತ್ತೆ. ನಮ್ದು ಯಾವುದೇ ಒಂದು AFI ಇದ್ದರೂ ಅದ್ರ ಬಗ್ಗೆ ತಮ್ಮ ಈಗೆಲ್ಲ ನಾನು ನೋಡಿದಂಗೆ ನಮ್ಮದು CCM ಎಲೆಕ್ಷನ್ ಟೈಮಲ್ಲೂ ಅಷ್ಟೇ ಆಯಿತು, ತಮ್ಮ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ನಮಗೆ ಗೊತ್ತಿದ್ದು ನನಗೆ ಇವ್ರ ಬಗ್ಗೆ. ಆಮೇಲೆ ಅದಕ್ಕೆ ಇವರು ನಾವು ಒಂದು ನಮ್ಮ ಈಗ ಪ್ರೆಸೆಂಟ್ ಇವರು ನಮ್ಮ ಬೆಂಗಳೂರು ಜಿಲ್ಲೆಯ ಉತ್ತರ ಮತ್ತು ಗ್ರಾಮೀಣ ಪ್ರದೇಶದ ಕಾರ್ಯದರ್ಶಿಯಾಗಿ ಕೆಲಸ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಒಂದು ಲೀಗಲಿ ನಮ್ಗೆ ಒಳ್ಳೆಯ ನಮ್ಮ ಡಾಕ್ಟರ್ಸ್ಗಳಿಗೆ ಧೈರ್ಯ ತುಂಬ್ತಾ ಇದ್ದಾರೆ. ಅದಕ್ಕೆ ನಾವು ಚಿರಋಣಿಯಾಗಿರ್ತೀನಿ ಮಲೇಶ್. ಈಗ ಬಿಡುಗಡೆಯಾಗುತ್ತಿರೋ ಪುಸ್ತಕದ ಲೇಖಕರಾಗಿ ತಮ್ಮ ಜ್ಞಾನ ಮತ್ತು ಅನುಭವವನ್ನು ಜನಸಾಮಾನ್ಯ ಹಿತಕ್ಕಾಗಿ ಹಂಚಿಕೊಳ್ಳುತ್ತಿರುವ ಅತ್ಯಂತ ಶ್ಲಾಘನೀಯ ಡಾಕ್ಟರ್ ಮೋಹನ್ ಬಿರಾದಾರ್ ಸರ್, ಡಾಕ್ಟರ್ ಬನ್ನಿಗೋಳ್ ಸರ್, ಡಾಕ್ಟರ್ ಸೋಮಶೇಖರ್ ಹುದ್ದಾರ್ ಸರ್, ಡಾಕ್ಟರ್ ಕುಂಬಾರ್ ಸರ್, ಶಂಕರಾನಂದ ಸರ್ ಹಾಗೂ ಶ್ರೀ ಹರೀಶ್ ಅವರು ಈ ಬುಕ್ಕನ್ನು ರಿಲೀಸ್ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಪುಸ್ತಕವನ್ನು ಸಿದ್ಧಪಡಿಸಲು ಮುಖ್ಯ ಕಾರಣ ನಮ್ಮ ರಾಜ್ಯ ನಾಯಕರುಗಳು ಅವರ ನಿರ್ದೇಶನದ ಮೇರೆಗೆ ನಮ್ಮ ಆಯುಷ್ ವೈದ್ಯರಿಗೆ ಒಂದು ಲೀಗಲ್ ಅವೇರ್ನೆಸ್ ಬರಬೇಕು, ನಮ್ಮ ಪದ್ಧತಿ ಮತ್ತು ನಮ್ಮ ವ್ಯಾಸಂಗ ಮತ್ತು ವಿದ್ಯಾಭ್ಯಾಸ ಇವುಗಳ ಬಗ್ಗೆ ಮತ್ತು ಬೇರೆ ಬೇರೆ ಆ್ಯಕ್ಟ್ಸ್ ಮತ್ತು ಗಜೆಟ್ಗಳಲ್ಲಿ
ಯಾವ ಥರ ನಮಗೆ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಇದೆ ಅನ್ನೋದನ್ನು ಎಲ್ಲರಿಗೂ ಒಂದು ಅರಿವು ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಪುಸ್ತಕವನ್ನು ಮಾಡಿದ್ದೇನೆ. ಇನ್ನೊಂದು ಮುಖ್ಯ ಕಾರಣ ಅಂದರೆ ನಮ್ಮ ಆಯುಷ್ ವೈದ್ಯರೆಂದರೆ ಸಮಾಜದಲ್ಲಿ ಒಂದು ತಪ್ಪು ಪರಿಕಲ್ಪನೆ ಇದೆ. ಏನಂದರೆ ಈ ಆಯುಷ್ ವೈದ್ಯರು ಈ ಕಷಾಯ, ಚೂರ್ಣ, ಲೇಹ ಇವುಗಳನ್ನು ಬಿಟ್ಟು ಇವರಿಗೆ ಬೇರೆ ಯಾವುದೇ ಒಂದು ಆಧುನಿಕ ವೈದ್ಯ ಪದ್ಧತಿ ಆಗಲಿ ಮತ್ತು ಬೇರೆ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಯಾವುದೂ ಅರಿವಿಲ್ಲ. ಇವರು ಏನೂ ಅಭ್ಯಾಸ ಮಾಡಿರೋದಿಲ್ಲ, ಇವರು ಅದರಲ್ಲಿ ವಿದ್ಯಾರ್ಹತೆ ಹೊಂದಿರೋದಿಲ್ಲ ಮತ್ತು ಅವುಗಳನ್ನು ಆಧುನಿಕ ವೈದ್ಯ ಪದ್ಧತಿಯ ವಿಜ್ಞಾನಗಳನ್ನು ಬಳಸಿಕೊಳ್ಳುವ ಹಕ್ಕು ಇವರಿಗಿಲ್ಲ ಅನ್ನೋದು ಒಂದು ಸಮಾಜದಲ್ಲಿ ಒಂದು ತಪ್ಪು ಪರಿಕಲ್ಪನೆ ಇದೆ. ಹಾಗಾಗಿ ಇದು ಸಮಾಜದ ಎಲ್ಲರಿಗೂ ಕೂಡ ನಮ್ಮ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಬಗ್ಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೊಂದು ನಾನು ಪುಸ್ತಕವನ್ನು ರೆಡಿ ಮಾಡತಕ್ಕಂಥದ್ದು. ಇದರಲ್ಲಿ ನಮ್ಮ ನಾಯಕರ ನಿರ್ದೇಶನ ಮತ್ತು ಅವರ ಕೊಡುಗೆ ಕೂಡ ಇದೆ. ಹಾಗಾಗಿ ನಾನೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರೂ ಲೀಡರ್ಸ್ ಇದ್ದೀರಾ, ಸೊ ಹಾಗಾಗಿ ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್ ಆನ್ ದಿ ಡಯಾಸ್ ಆ್ಯಂಡ್ ಮೈ ಆಯುಷ್ ಡಾಕ್ಟರ್ಸ್, ಇಟ್ಸ್ ಫ್ಯಾಮಿಲಿ ಇದ್ದಂಗೆ ಇದು. ಸ್ಮೈಲಿಂಗು, ಯಾಕಂದರೆ ಒಳ್ಳೆ ಕೆಲಸ ಆಗಿದೆ. ನಾಲೆಡ್ಜ್ ಈಸ್ ಪವರ್ ಅಂತ ಹೇಳ್ತೀವಿ ನಾವು ಅಲ್ವಾ. ಇದು ನಾಲೆಡ್ಜ್ ಇತ್ತು ಅಂದರೆ ನಿಮ್ಗೆ ಆಟೋಮೆಟಿಕಾಗಿ ಪವರ್ ಇರುತ್ತೆ. ಇವತ್ತು ಏನು ನಮ್ಮ ಡಾಕ್ಟರ್ ಮಲ್ಲೇಶ್ ನಾಯ್ಕ್ ಮಾಡಿದ್ರು, ಒಂದು ಜೋರ ಚಪ್ಪಾಳೆ ಅವ್ರಿಗೆ. ನಾಲೆಡ್ಜ್ ಇಲ್ಲ, ಫಿಯರ್ ಇರುತ್ತೆ. ನಾಲೆಡ್ಜ್ ಇತ್ತು ಅಂದರೆ ಯಾರು ನಮ್ಗೆ ಟಚ್ ಮಾಡೋಕ್ಕಾಗಲ್ಲ. ಇವತ್ತು ನಾವು ಏನು ಮಾಡಿದ್ವಿ, ಫಸ್ಟು ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ದು ಪ್ರಿಯಂಬಲ್ನ ನಾವು ತೊಗೊಂಡ್ವಿ, ಎಲ್ಲರೂ ಓದ್ತು. ಏನು ಹೇಳುತ್ತೆ ಸ್ಟಾರ್ಟಿಂಗು, ವಿ ದಿ ಪೀಪಲ್ಲು. ಇದು ನಮ್ಮ ದೇಶ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲೇ ಎಲ್ಲ ನಿಂತಿರೋದು. ಇಲ್ಲಿ ಯಾರೋ ಪ್ರೆಸಿಡೆಂಟ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಗೌರ್ಮೆಂಟ್ ಆಗಲಿ, ಜುಡಿಷಿಯರಿ ಆಗಲಿ ಯಾವುದು ಪವರ್ಫುಲ್ ಇಲ್ಲ. ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂಥ ಕಾನ್ಸ್ಟಿಟ್ಯೂಷನ್ನೇ ಅಲ್ಟಿಮೇಟು. ಗ್ಲೋಬಲ್ ವೆಲ್ಬಿಯಿಂಗ್ ಕಾನ್ಫ್ಲುಯೆನ್ಸು ಕಾನ್ಸ್ಟಿಟ್ಯೂಷನ್ ಬೇಸ್ ಮೇಲೆ ಮಾಡಿದ್ದು ನಾವು. ಅರ್ಥ ಮಾಡ್ಕೊಳ್ಳಿ ಇವತ್ತು ಹೆಂಗೆ ಲಿಂಕ್ ಇದೆ ಅಂತ. ನಾವು ವಿ ದಿ ಪೀಪಲ್ ಅಂದಮೇಲೆ 10 ಲಕ್ಷ ಜನದಿಂದ ಇಂಟಿಗ್ರೇಷನ್ ಆಫ್ ಆಯುಷ್ ಬೇಕೇ ಬೇಕು ಅಂತ ನಾವು ಕೇಳಿಲ್ಲ, ಡಾಕ್ಟರ್ಸ್ಗಳು ಯಾರೂ ಕೇಳಿಲ್ಲ. ಪೀಪಲ್ ಕೇಳಿದ್ರು. ಪೀಪಲ್ಗೆ ಹೇಳ್ದಂಗೆ ಗೌರ್ಮೆಂಟ್ ನಡಿಬೇಕು. ಎಸ್ ಆರ್ ನೋ? ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಇವರು ಒಂದು ಬುಕ್ನ ರಿಲೀಸ್ ಮಾಡಿದ್ರಲ್ಲ, ಪ್ರತಿಯೊಬ್ಬ ಡಾಕ್ಟರ್ನು ತಗೊಳ್ಳೇಬೇಕು. ಇವತ್ತು ನಾಲೆಜ್ ಇಲ್ದೇ ನಾವು ಸಫರ್ ಮಾಡ್ತಾ ಇರೋದು. ಇದು ಒಂದು ಪಾರ್ಟು. ಸೆಕೆಂಡ್ ಪಾರ್ಟು, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಹೆಲ್ತ್ ಅನ್ನೋದು ಸ್ಪೆಸಿಫಿಕ್ ಆಗಿಲ್ಲ. ಸೊ ಆರ್ಟಿಕಲ್ 21ನಲ್ಲಿ ಅದ್ರಲ್ಲಿ ನಮ್ಮ ಮೆನ್ಷನ್ ಆಗುತ್ತೆ, ನಮ್ಮ ರೈಟ್ ಟು ಲೈಫ್ ಅನ್ನೋದು ಅದ್ರ ಒಳಗಡೆ ಬಂದುಬಿಡ್ತದ್ದು. ಸುಪ್ರೀಂ ಕೋರ್ಟ್ ಅವರು ಅದನ್ನು ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಹಾಗಾಗಿ ನೀವೇ ಯೋಚನೆ ಮಾಡಪ್ಪ, ಯಾವ ಆಯುರ್ವೇದ ಗ್ರೇಟು ನಮ್ಮ ಸಿಸ್ಟಮು, ಹೋಮಿಯೋಪತಿ ಗ್ರೇಟ್, ಎಲ್ಲ ನಮ್ಮ ಸಿಸ್ಟಮ್ ಗ್ರೇಟು. ಮನುಷ್ಯನ ಜೀವ ಗ್ರೇಟು, ನಮ್ಮ ಸಿಸ್ಟಮ್ ಗ್ರೇಟು. ಸೊ ಜೀವ ಉಳಿಸೋದಕ್ಕೆ ನಾವು ನನ್ನ ಸಿಸ್ಟಮ್ ಬಿಟ್ಟರೆ ನಾನು ಬೇರೆ ಯೂಸ್ ಮಾಡೋದು. ಯಾಕಂದ್ರೆ ನನ್ನ ಸಿಸ್ಟಮ್ ಬಿಟ್ಟರೆ ನಾನು ಬೇರೆ ನಾನು ಅಡಾಪ್ಟೇ ಮಾಡ್ಕೊಳ್ಳಲ್ಲ ಅಂದರೆ ಜೀವ ಉಳಿಸ್ಕೊಳಕ್ಕೆ ಹೋಗ್ತಿರೋ ಸಿಸ್ಟಮ್ ಬಗ್ಗೆ ಫೈಟಿಂಗ್ ಮಾಡ್ತೀವ ನಾವು. ಸೊ ಎಮರ್ಜೆನ್ಸಿ ಟೈಮಲ್ಲಿ ವಿ ಹ್ಯಾವ್ ಟು ಯೂಸ್ ದಿ ಮೆಡಿಸನ್. ನಾವು ಏನೋ ಅಲೋಪತಿನ ಯೂಸ್ ಮಾಡಲೇಬೇಕಾಗತ್ತೆ. ಪಾಲಿಸಿ ಮಾಡೋರ್ಗೆ ಅಷ್ಟು ನಾಲೆಜ್ ಬೇಡವ. ಸೊ ಏನು ರೂಲ್ ಮಾಡ್ತಾ ಇದೆ, ನೀವು ಎಲ್ಲರೂ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅಫಿಷಿಯಲಾಗಿ ಯಾರು ಗೆಟ್ ಬೀಳುತ್ತೆ? ನಾನು ಹೇಳ್ತಿಲ್ಲ, ಯಾರು ಗೆಟ್ ಬೀಳುತ್ತೆ? ಸೊ ಇಲ್ಲಿ ಸರ್ಕಾರ ಯಾರಿಗೋಸ್ಕರ ಇರೋದು? ವಿ ದಿ ಪೀಪಲ್ ಅಂದರೆ ಜನಕ್ಕೋಸ್ಕರ ಇರಬೇಕಾಗಿರುವಂಥ ಸರ್ಕಾರ ಇವತ್ತು ಏನು ನಡೀತಿದೆ? ಜೋರಾಗಿ ಹೇಳ್ಬೇಕು. ನಾನು ಹೇಳ್ತಿಲ್ಲ, ನೀವು ಹೇಳ್ತಿದ್ದೀರಾ. ಈ ವಾಯ್ಸ್ ರೈಸ್ ಮಾಡದೇ ಇರೋದೇ ಸಮಸ್ಯೆ ಆಗಿರೋದು. ನಾನು ಪ್ರತಿ ಸಲ ಬನ್ನಿಗೋಳ್ ಸರ್ ಅವರ ಇವತ್ತು ಕಾಲೇಜ್ಗೆ ಹೋಗಿದ್ದೆ, ನಮ್ಮ ಅಧ್ಯಕ್ಷರು ಅವರ ಪ್ಲೇಸ್ಗೂ ಹೋಗಿದ್ದೆ, ಬಾಲ್ಕೋಟ್ಗೆ. ಪದೇ ಪದೇ ರಿಪೀಟ್ ಮಾಡ್ತಿದ್ದೀವಿ, ನಾವು ಯುನೈಟೆಡ್ ಆಗಬೇಕು ಅಂತ. ನೋಡಿ, ಇಂಥ ಸಂದರ್ಭ ಬಂದಾಗ ಮಾತ್ರ ನಾವು ಯುನೈಟೆಡ್ ಆಗ್ತೀವಿ. ಕಷ್ಟ ಬಂದಾಗ ರಾಯಚೂರಲ್ಲಿ ಯಾರೋ ಬಂದಿದ್ದಾರೆ, ರಾಯಚೂರಲ್ಲಿ ಒಂದು ಘಟನೆ ಆಯಿತು, ಅವಾಗ ಯುನೈಟೆಡ್ ಆದರೆ. ಘಟನೆ ಆಗೋವರೆಗೂ ಯಾಕೆ ನಾವು ಸುಮ್ಮನಿದ್ದೀವಿ? ನಮ್ಮನ್ನು ಟಚ್ ಮಾಡೋ ಮುಂಚೆ ಎವ್ರಿ ಟೈಮ್ ಹೇಳ್ತಾ ಇರ್ತೀವಿ, 1000 ಸಲ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಾಗಬೇಕು. ಅದಕ್ಕೆ ನಾವು ಆಯುಷ್ ಫೋರ್ಸ್ ಅಂತ ಮಾಡಿದ್ವಿ. ನಾವು ಏನಕ್ಕೆ ಆಯುಷ್ ಫೋರ್ಸ್ ಅಂತ ಮಾಡಿದ್ದು ಅಂದರೆ, ನಾವು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸಲ್ಲಿ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ನ ಮಾಡ್ತೀವಿ ಅಂದ್ವಿ. ಎಲ್ಲ ನಮ್ಮವರಿದ್ದೀರ, ಓಪನ್ ಆಗಿ ಹೇಳ್ತೀನಿ. ಆವಾಗ ನಾವು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ದು ಅಂದರೆ, ಇಡೀ ಕರ್ನಾಟಕ ನಮ್ಮ ಆಯುಷ್ ಡಾಕ್ಟರ್ಸು ಮಾಡೆಲ್ ಮಾಡಿಬಿಟ್ರೆ ಅಡ್ವಾಂಟೇಜ್ 2 ಹೇಳ್ತೀನಿ ನಾನು. ಮೊದಲನೇದಾಗಿ ಪ್ರಾಕ್ಟೀಸ್ ಮಾಡಬೇಕಲ್ವ. ಇವಾಗ ನಾನು ಅಡ್ವೊಕೇಟು, ನೀವು ಡಾಕ್ಟ್ರು. ಪ್ರಾಕ್ಟೀಸ್ ಮಾಡಬೇಕಂದ್ರೆ ನೀವು ಯಾರು ಅಂತ ಗೊತ್ತಾಗಬೇಕು.
ನಿಮಗೆ ಅಂತ ನಾವು ಟೈಅಪ್ ಮಾಡೋದು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸಲ್ಲಿ 10,500 ಕೋಆಪರೇಟಿವ್ ಸೊಸೈಟಿ ಟೈಅಪ್ ಮಾಡೋದು ಅಫಿಷಿಯಲಾಗಿ. ಫಿಲಮ್ ಇಂಡಸ್ಟ್ರಿ ಟೈಅಪ್ ಮಾಡೋದು, ಕಾರ್ಪೊರೇಟ್ ಟೈಅಪ್ ಮಾಡಿದ್ವಿ. ಯಾವ ಡಾಕ್ಟ್ರು ಬಂದಂಗೆ ಅಪ್ರೋಚ್ ಮಾಡೋದು ಕೈ ಎತ್ತಿ ಯಾರು ಅಪ್ರೋಚ್ ಮಾಡಿಲ್ಲ. ಎಲ್ಲಿಕ್ಕೆ ವೈ ಅನ್ನೋದು ನನಗೂ ಕ್ವಶನ್ ಮಾರ್ಕ್ ಆಗ್ತಿಲ್ಲ. ಆಮೇಲೆ ಆಯುಷ್ ಟಿವಿ ಕಂಪ್ಲೀಟ್ಲಿ ಡೆಡಿಕೇಟೆಡ್ ನಿಮಗೋಸ್ಕರ, ನಿಮ್ಮ ಚಾನಲ್ ಇದು, ನಿಮಗೋಸ್ಕರನೇ ನಿಂತಿರೋದು, ನಿಮಗೋಸ್ಕರನೇ ವರ್ಕ್ ಮಾಡೋದು. ವಾಟ್ ಈಸ್ ದ ಪ್ರಾಬ್ಲಮ್? ಕಮ್ಯುನಿಕೇಷನ್ ನಮ್ಗೆ ಅರ್ಥ ಆಗ್ತಿಲ್ಲ ಈಗಲೂ. ನಾವೆಲ್ಲರೂ ಒಟ್ಟಿಗೆ ಆಯಿತು ಅಂದರೆ ಎಲ್ಲಿ ಹೋಗ್ಬೋದು, ನಾವು ಎಲ್ಲಿ ರೀಚ್ ಆಗ್ಬೋದು. ಇವಾಗ GWC ಆಗಿದ್ದ ಕೂಡಲೇ ನಮಗೆ ಡೆವಲಪ್ಮೆಂಟ್ ಆಯಿತು ಇಲ್ವ ಸರ್? ನೆಕ್ಸ್ಟ್ ಲೆವೆಲ್ಗೆ ಹೋಯ್ತೋ ಇಲ್ವ? ಸೊ ಸರ್ಕಾರಕ್ಕೆ ನಾವು ಏನು ಅನ್ನೋದು ಗೊತ್ತಾಯಿತು. ಅಕಸ್ಮಾತ್ ನಾವು ಅಂದ್ಕೊಂಡಂಗೆ ಏನಾರು ಆಗಿಬಿಟ್ಟಿದ್ರೆ 10,000 ಜನ ಡೆಲಿಗೇಟ್ಸ್ ಇದ್ದು 10 ಲಕ್ಷ ಅದು ನಾವು ಕೊಟ್ಟಿದ್ರೆ ಏನು ಆಗಿರೋದು? ಸೊ ಈಗ ನನಗೆ ಒಂದೇ ಒಂದು ರಿಕ್ವೆಸ್ಟು, ಬುಕ್ ರಿಲೀಸ್ ಮಾಡಿದ್ವಿ ಮತ್ತು ವಾಪಸ್ ಹೋಗಿ ನಾನು ಪ್ರಾಕ್ಟೀಸ್ ಮಾಡ್ಬೇಕಂತ ಕೂತ್ಕೊಂಡ್ರೆ, ನಾನು ನಂದು ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಜನ್ರೇಷನ್ ಗತಿ ಪ್ರಾಬ್ಲಮ್ ಆಗುತ್ತೆ ಆಯುಷ್ ಅವ್ರದ್ದು. ಸೊ ಇದು ನಿರಂತರವಾಗಿ ನಡೀತಾ ಇರಬೇಕು. ಅದಕ್ಕೋಸ್ಕರ ನಾವು ಒಂದು ವಿಕಾಸ ದರ್ಪಣ ಅಂತ ಪ್ರೋಗ್ರಾಮ್ ಶುರು ಮಾಡಿದೆ. ರಾತ್ರಿ 8:00 ಬರುತ್ತೆ. ಆ ವಿಕಾಸ ದರ್ಪಣದಲ್ಲಿ ಪರ್ಪಸ್ಫುಲಿ ಮಾಡ್ತಿರೋದು ನಾನು 224 ಕಾನ್ಸ್ಟಿಟ್ಯೂಯೆನ್ಸಿನ ಶ್ರೀಮಂತವಾದಂಥ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು ಅಂತ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಶ್ರೀಮಂತವಾಗಿ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ ಸರ್? ಇವಾಗ ಇವ್ರದ್ದೊಂದು ಕಾಲೇಜ್ ಐತೆ, ನಾನೊಂದು ಕಾಲೇಜ್ ಓಪನ್ ಮಾಡ್ತೀನಿ ಅಲ್ಲೇ. ನಾವು ಕಿತ್ತಾಡ್ತಿದ್ರೆ ಹಿಂದೆ ರಾಜ್ಯನೂ ಹಂಗೆ ಆಡ್ತಿದ್ರು, ಅಕ್ಕಪಕ್ಕದ ರಾಜ್ಯಗಳ ಕಿತ್ತಾಡ್ತಾಯಿದ್ರು. ಇದು ಪ್ರಾಬ್ಲಮ್ ಆಗಿರೋದು. ಬೇರೆ ದೇಶದವ್ರು ಏನು ಮಾಡಿದ್ರು, ಅವ್ರ ದೇಶಕ್ಕೆ ಏನು ಮಾಡ್ತಿದ್ದಿಲ್ಲ, ನಮ್ಮ ದೇಶ ಬಂದು ಲೂಟಿ ಮಾಡ್ಕೊಂಡು ಹೋದ್ರು. ಈಗ ಟೆಕ್ನಾಲಜಿ ಇದೆ, ಆಯುರ್ವೇದ ಅನ್ನೋದು ನಮ್ಮ ದೇಶದ್ದು, ನಮ್ಮ ಸಿಸ್ಟಮ್. ಆಮೇಲೆ ಯೋಗ ಮೈಸೂರದು ರೂಟ್ ಬಂದಿರೋದು ಮೈಸೂರಿಂದ ಇದೆ. ಸ್ಟ್ರಾಂಗ್ ಆಗಿದ್ದೀವಿ ನಾವು. ಆ ನಿಟ್ಟಿನಲ್ಲಿ 195 ಕಂಟ್ರಿ ನಮ್ಮ ವರ್ಲ್ಡಲ್ಲಿದೆ. 194 ಕಂಟ್ರಿಯಿಂದ ಹೆಂಗೆ ನಾವು ರೆವಿನ್ಯೂನ, ಇನ್ವೆಸ್ಟ್ಮೆಂಟ್ನ ನಾನು ಸ್ಟೇಟಿಗೆ ಮಾಡಿಸ್ಬೇಕು. 224 ಕಾನ್ಸ್ಟಿಟ್ಯೂಯೆನ್ಸಿ ಅಂತಲೇ ವಿಕಾಸ ದರ್ಪಣ ಮಾಡಿರೋದು. 8:00 ಕೈ ಮುಗಿತೀನಿ, ದಯವಿಟ್ಟು ನೋಡಿ ಪ್ರೋಗ್ರಾಮ್ನ. ಯಾರನ್ನ ಕೂಗ್ಸಿದ್ದೀನಿ ಅಂದರೆ ನೋಡಿ, ಇವಾಗ ನೆಕ್ಸ್ಟು ಅಡ್ವೊಕೇಟ್ಸ್ಗಳು ಬೇಕಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಮಿಸ್ಟರ್ ಬಾಲನ್ ಅಂತ ಸೀನಿಯರ್ ಮೋಸ್ಟ್ ಅಡ್ವೊಕೇಟು, ಅವ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ, ಅವ್ರನ್ನ ಕೂಗ್ಸಿದ್ವಿ ನಾವು. ನೀವು ನೋಡಿ, ಅದು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾವು ಕೂಗ್ಸಿರೋದು. ನೆಕ್ಸ್ಟ್ ಅವರು ಪ್ರೆಸಿಡೆಂಟ್ ಆಗ್ತವ್ರೆ ನಮ್ಮ ಬಾರ್ ಕೌನ್ಸಿಲ್ಗೆ. ಸೊ ನಿಮ್ನ ಯಾರು ಟಚ್ ಮಾಡಿದ್ರೆ ಯೋಚನೆ ಮಾಡಿ. ಒಂದು ಪಾರ್ಟು. ಸೆಕೆಂಡ್ ಪಾರ್ಟು, ಕೋಆಪ್ರೇಟಿವ್ ನಾನು ಟೈಪ್ ಮಾಡೋದಲ್ಲ, ಸೌಹಾರ್ದ ಕೋಆಪ್ರೇಟಿವ್ MDನ ಕರೆಸಿದ್ವಿ ನಾವು, ಅಫಿಷಿಯಲ್ ಟೈಪ್. ಫಿಲಮ್ ಚೇಂಬರ್ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಕರೆಸಿದ್ವಿ ನಾವು. 50 ವರ್ಷ ಆಯಿತು, ಈಸ್ ಎ ಲೆಜೆಂಡ್ ಅಂದ್ಬಿಟ್ಟು ಸುಮಾರು ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ. ಆಮೇಲೆ ಇದು ಫಿಲಮ್ ಚೇಂಬರಿನ ಅಧ್ಯಕ್ಷನ ಕರೆಸಿದ್ವಿ ನಾವು. ಚೇಂಬರ್ ಆಫ್ ಕಾಮರ್ಸ್ FKCC ಖಾಸಗಿ ಇವರು ಅಲ್ಲಿಯ ಪ್ರೆಸಿಡೆಂಟ್ನ ಕರೆಸಿದ್ವಿ ನಾವು. ಯಾಕೆ ಇದನ್ನು ಕರೆಸ್ತಾ ಇದ್ವಿ ಅಂದರೆ, ಇಂಡಸ್ಟ್ರಿನ ನಾನು ಟೈಅಪ್ ಮಾಡಬೇಕು, ನಮ್ಮ ಡಾಕ್ಟರ್ಸ್ಗಳಿಗೆ ಪ್ರತಿಯೊಂದನ್ನು ಟೈಅಪ್ ಮಾಡಬೇಕು. ನಾನು ರೆಡಿ ಇದ್ದೀನಿ, ನಾವು ಮೀಡಿಯಾದನ್ನು ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ನಿಮ್ಮ ಕಡೆಯಿಂದ ಕೋಆಪ್ರೇಷನ್ ಇಲ್ಲದೆ ನಾವು ಮಾಡೋಕ್ಕಾಗತ್ತಾ? ಮಿಸ್ಟೇಕ್ ಯಾರ್ದಿದೆ ಅಲ್ಲಿ? ಇವತ್ತು ಆಯುಷ್ ಅವ್ರನ್ನ ಇಷ್ಟು ಅಟ್ಯಾಕ್ ಮಾಡ್ತವ್ರೆ, ಈ ಥರ ನಮ್ಮ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಯಾರು ತಪ್ಪದು? ಇವಾಗ ನಾವು ಮೀಡಿಯಾದವರು ನಾವು ನಿಲ್ತೀವಿ, ನಾವು ಫೈಟ್ ಮಾಡ್ತೀವಿ ಅಂದ್ವಿ. ಒಂದು ಇದು ಕೊಟ್ಟೆ, ಆಫರ್ ಕೊಟ್ಟೆ. ಯಾಕಂದರೆ ಮೀಡಿಯಾದವರು ತುಂಬ ಅಟ್ಯಾಕ್ ಮಾಡ್ತಾವ್ರಂತೆ, ಅದಕ್ಕೆ ಯೂಟ್ಯೂಬ್ ಅವರೆಲ್ಲ ನಿಮಗೆ ಅಟ್ಯಾಕ್ ಮಾಡ್ತಿದ್ದಾರಂತ. ನೀವುಗಳೇ ಮೀಡಿಯಾ ಪರ್ಸನ್ ಆಗಿಬಿಟ್ರೆ ಅಂದ್ಬಿಟ್ಟು 224 ಕಾನ್ಸ್ಟಿಟ್ಯೂಯೆನ್ಸಿಲಿ 224 ಜನ ವೆಲ್ ಬೀಯಿಂಗ್ ರಿಪೋರ್ಟರ್ ಅಂತ ನಾನು ನಮ್ಮ ಚಾನಲಿಂದ ಕೊಡ್ತೀನಿ. ಬಟ್ 224 ಜನರಿಗೆ ಕೊಡಿ ಅಂದೆ. ಸೊ ಅವಾಗ ಯಾರು ಉದಾಹರಣೆಗೆ ರಾಯಚೂರು ಯಾರೋ ಟಚ್ ಮಾಡಿದ್ರು, ಇವರೇ ರಿಪೋರ್ಟರ್ ಆಗಿದೆ ನಮ್ಮಿಂದ ಅಫಿಷಿಯಲ್ ಆಗಿ ಹೋಗ್ಬಿಟ್ಟು ಎಲ್ಲರೂ ರೆಪ್ರೆಸೆಂಟ್ ಮಾಡೋಟ್ಟು ಎಸ್ ಅಂತ ಅಪ್ರೋಚ್ ಮಾಡಿದ್ರೆ, ಮೀಡಿಯಾ ಹೋದಾಗ ಯಾರಿಗೂ ಧೈರ್ಯ ಇಲ್ಲ, ಅವ್ರ ಅಗೇನೆಸ್ಟ್ ಮಾತಾಡೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಸೊ ಅದನ್ನು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಬರೋದಕ್ಕೆ ಯಾರು ರೆಡಿ ಇದ್ದಾರೆ ಪಾಪ? ಇಲ್ಲೆಲ್ಲ ಇರೋರೆಲ್ಲ ನೋಡಿ, ಉದ್ದಾರ್ ಸರ್ ಇರ್ಬೋದು, ಬನ್ನಿಗೋಲ್ ಸರು, ನಮ್ಮ ಅಧ್ಯಕ್ಷರು, ಕುಂಬಾರ್ ಅವರು ಎಲ್ಲರೂ ವರ್ಕ್ ಮಾಡ್ತಾವ್ರೆ. ಬೆರಳೆಣಿಕೆ ಎಷ್ಟು ಆಗಲ್ಲ. ಇನ್ನು ಯಂಗ್ಸ್ಟರ್ಸ್ ಇರಲ್ಲ, ಇವತ್ತು ತುಂಬ ಖುಷಿ ಆಯ್ತು, ಯಂಗ್ಸ್ಟರ್ಸ್ ಇದ್ದೀರಾ, ನೀವೆಲ್ಲರೂ ಸಾಥ್ ಕೊಟ್ಟರೆ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಯಾರು ಹಿಂಗೆ ನನಗೆ ಡಾಕ್ಟ್ರುಗಳೇ. ಇದು ನೋಡಿ, ನಮ್ಮ ದುರಂತ ಏನು ಅಂದರೆ, ಯಾವುದೋ ಇನ್ನೊಬ್ಬರು ಇದು ವೈರಲ್ ಮಾಡಿದರು, ಆಯುಷ್ ಟಿವಿಗೆ ಏನಕ್ಕೋ ಲಾಭ ಇದೆ ಅಂತ. ಸರ್ ನಾವು ಬಿಸ್ನೆಸ್ಸೇ ಮಾಡ್ತಿರೋ ಸರ್, ನಾವು ಬಿಸ್ನೆಸ್, ನೀವು ಬಿಸ್ನೆಸ್ ಮಾಡ್ತಿರೋ ಸರ್. ಏನು ಲಾಭ ಅಂದರೆ, ಲಾಭ ಇಲ್ಲದೆ ನಾನು ಮಾಡ್ತಿಲ್ಲ ಸರ್. ಇವತ್ತು ನೀವೆಲ್ಲಿ GWC ಲಾಸ್ ಯಾರಿಗಾಯ್ತು? ಆಯುಷ್ ಟಿವಿಗಾಯಿತು. ಇಲ್ಲಿವರೆಗೂ ಏನು ಮಾಡ್ತೀವಿ? ಆಯುಷ್ ಟಿವಿ ನಾವು ಮಾಡ್ತಾನೆ ಇದ್ದೀವಿ, ನಾವು ಲಾಸ್ ಆಗ್ತಿದೆ. ನಾವು ಲಾಸ್ ಅಂತ ತೊಗೊಳ್ತಿಲ್ಲ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಆಯುಷ್ನಲ್ಲಿ ನಾವು ಲಿಫ್ಟ್ ಮಾಡ್ಬೇಕಾರದು ನೇಷನ್ ಬಿಲ್ಡಿಂಗ್ನ ವರ್ಕ್ ಮಾಡಲೇಬೇಕು. ಟುಗೆದರ್ನ ವರ್ಕ್ ಮಾಡಿದ್ರೆ ಮಾತ್ರ ಆಗುತ್ತೆ. ಇಲ್ಲ ಅವ್ರಿಗೇನು ನಮ್ಗೆ ಮಜಾ ಕೇಳಿ, ನಿಮ್ಗೆ AFILನೇ ನಮಗೆ ಕಾನ್ಫರೆನ್ಸ್ಗಳಿಗೆ ಅದಕ್ಕೆ ಫೋನ್ ಮಾಡ್ತಾರೆ, ಕ್ಯಾಮ್ರಾ ಕಳಿಸಿ ಅಂತಾರೆ. ಬಡ್ಜೆಟ್ ಬೇಡವಾ ಸರ್? ಟ್ರಾನ್ಸ್ಪೋರ್ಟೇಷನ್ನು, ನಮ್ಮ ಕ್ಯಾಮ್ರಾ, ನಮ್ಮದು ಸ್ಯಾಟಲೈಟ್ ಚಾನಲ್ ಸರ್, ಅದನ್ನು ಕೇಳಿದ್ರೆ ಬಡ್ಜೆಟ್ ಇಲ್ಲ. ಮಿಕ್ಕಿದವ್ರು ಬಡ್ಜೆಟ್ ಇಲ್ಲ, ಸ್ಪಾನ್ಸರ್ ಚೆನ್ನಾಗಿ ತೊಗೊಳ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮಗೋಸ್ಕರ ಇದ್ದೀನಿ, ನೀವು ನಮಗೋಸ್ಕರ ಸ್ವಲ್ಪ ಕೋಆಪ್ರೇಟ್ ಮಾಡಿ. ಒಟ್ಟಿಗೆ ಸೇರಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಆಲ್ರೆಡಿ ಅಧ್ಯಕ್ಷರು ಗೊತ್ತು, ಎಲ್ರಿಗೂ ಗೊತ್ತು, ಗೌರ್ಮೆಂಟಲ್ಲಿ
ತುಂಬ ವರ್ಕ್ ಮಾಡ್ತಿದ್ವಿ. ಎಂಡಿಂಗ್ ಸ್ಟೇಜಲ್ಲಿದ್ದೀವಿ ನಾವು. ಇಂಟಿಗ್ರೇಷನ್ ಗ್ಯಾರಂಟಿ ಆಗುತ್ತೆ, ಎಂಡಿಂಗ್ ಸ್ಟೇಜಲ್ಲಿದ್ದೀವಿ. ತುಂಬ ವರ್ಕ್ ಮಾಡ್ತಾಯಿದ್ದೀವಿ ನಾವು. ಸುಮ್ಮನೆ ಬಾಯಲ್ಲಿ ಹೇಳ್ತಿಲ್ಲ, ಎಲ್ಲ ವರ್ಕ್ ಮಾಡ್ತೀವಿ. ಆಮೇಲೆ ನಿಮ್ಗೆ ಗೊತ್ತಿಲ್ಲ ನನಗೆ ಪರ್ಸ್ನಲಾಗಿ ಎಷ್ಟು ಥ್ರೆಟ್ಸ್ಗಳು ಬರ್ತಾಯಿದೆ ಅಂತ, ಎಷ್ಟು ಫೋನ್ ಕಾಲ್ ಬರ್ತಿದೆ ಅಂತ. ಆಮೇಲೆ AFI ಜೊತೆ ಗುರುತಿಸ್ಕೊಂಡಿದ್ದಕ್ಕೆ ಮಾತಾಡ್ತಾವ್ರೆ. ಬಟ್ ನನಗೆ AFI ಅವತ್ತು ನಿಂತಿದ್ದು GWC ಒಂದು ಜೋರ ಚಪ್ಪಾಳೆ ಎಂಟೈರ್ AFIಗೆ. ನಾನು ಇವತ್ತು AFI ಅವ್ರ ಜೊತೆಲೇ ಇದ್ದೀನಿ. ಏನಕ್ಕೆ ಅಂದರೆ ಎನಿ ಟೈಮು ದೇ ಆರ್ ವಿತ್ ಮೀ ಆ್ಯಂಡ್ ಐ ಆಮ್ ವಿತ್ ದೆಮ್. ಸೊ ಇಲ್ಲಿ AFI ಅನ್ನೋ ಬದಲಾಗಿ ಆಯುಷ್ ಅನ್ನೋದು ಎಲ್ಲರೂ ಒಟ್ಟಿಗೆ ಆಗಬೇಕು, ಯುನೈಟೆಡ್ ಆಗಬೇಕು. ಯುನೈಟೆಡ್ ಆಯಿತು ಅಂದರೆ ನಾನು 100% ಬರ್ಕೊಡ್ತೀನಿ. ಯಾರು ಟಚ್ ಮಾಡಲ್ಲ, ಯಾವ ಗೌರ್ಮೆಂಟ್ಗೂ ಧೈರ್ಯ ಇಲ್ಲ. ಎಲ್ಲಿವರೆಗೂ ನಾವು ಒಂದಾಗಲ್ವೋ ಅಲ್ಲೇ ಪ್ರಾಬ್ಲಮ್ಮು. ನಮ್ಮಲ್ಲಿ ಒಗ್ಗಟ್ಟಿದೆ, ನೀವು ಹೇಳಿ, ಇದು ಇಲ್ವಾ? ಒಗ್ಗಟ್ಟಿಲ್ಲ. ನಾನು ಅನ್ನೋದೈತೆ, ಅದು ಬರಬಾರ್ದು. ನಾವೆಲ್ಲರೂ ಒಂದು ಫ್ಯಾಮಿಲಿ. ಒಬ್ಬರು ಟಚ್ ಮಾಡಿದ್ರೆ ನಾವು ಬಿಟ್ಕೊಡ್ಬಾರ್ದು. ನಾನೇ ಗ್ರೇಟ್ ಹೋದೆ ಸರ್, ಯಾವ ಪೋಸ್ಟ್ ನನಗೆ ಗೊತ್ತಿಲ್ಲ, ಇದನ್ನೇ ನಾಳೆ ಇರ್ತೀನೋ ಗೊತ್ತಿಲ್ಲ, ಚಾನಲ್ ಇರುತ್ತಿಲ್ವೋ ಗೊತ್ತಿಲ್ಲ, AFI ಇರುತ್ತಿಲ್ವೋ ಗೊತ್ತಿಲ್ಲ. ಸರ್ ಏನು ಉಳಿಯಿತು ಗೊತ್ತಾ? ಇವಾಗ ಗಾಂಧೀಜಿಯವರು ಅಷ್ಟೆಲ್ಲ ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಅವ್ರು ಪ್ರೆಸಿಡೆಂಟ್ ಆಗಿಲ್ಲ, ನನಗೇನು ಬೇಡ ಅಂದರು. ಏನು ಬೇಡ ಅಂದಿದ್ದಕ್ಕೆ ಇವತ್ತು ನೋಟಲ್ಲಿ ಔಟ್ ಫೋಟೋ ಇರೋದು. ನನಗೆ ಇದು ಬೇಕು ಅಂತ ಕೂತ್ಕೊಂಡ್ರೆ ಏನು ವರ್ಕೌಟ್ ಆಗಲ್ಲ. ನಾವು ಅಲೋಪತಿ ಅಗೇನೆಸ್ಟ್ ಅಲೋಪತಿ ದಯವಿಟ್ಟು ನಮ್ಮ ಆಯುರ್ವೇದ ಪ್ರಾಕ್ಟೀಸ್ ಮಾಡಿ, ನಾವು ಬೇಡ ಅನ್ನಲ್ಲ. ಯೋಗ ಪ್ರಾಕ್ಟೀಸ್ ಅವ್ರು ಮಾಡ್ತಾವ್ರೆ. ಆ್ಯಕ್ಚುಲಿ ಅವ್ರಿಗೆ ಮಾತ್ರ ಲೈಸೆನ್ಸ್ ಇಲ್ಲ. ಮಜಾ ಕೇಳಿ, ಅವ್ರು ರೆಕಮೆಂಡ್ ಮಾಡ್ಬೋದು. ಇವಾಗ ಅದು ಲಿವರ್ಗೆ ಲೀವ್ 52 ಅದು ನಿಮ್ದದು, ಅವ್ರು ರೆಕಮೆಂಡ್ ಮಾಡ್ಬೋದು, ಅವರೆಲ್ಲ ಮಾಡ್ಬೋದು. ನಾವು ಮಾಡೋಂಗಿಲ್ಲ. ಇದು ಹೆಂಗಿರಿ ಇದು? ವಿ ದ ಪೀಪಲ್ ಕಾನ್ಸ್ಟಿಟ್ಯೂಷನ್, ಎಲ್ಲರ ಕಾನ್ಸ್ಟಿಟ್ಯೂಷನ್ ಐತೆ. ಕಾನ್ಸ್ಟಿಟ್ಯೂಷನ್ ಮೇಲೆ ಏನು ನಡೀತಾ ಇದೆ ನೀವು ಹೇಳಿ? ಸೊ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ನಿಮ್ಮ ರೈಟ್ಸು ಯಾರಿಗೂ ದಮ್ಮಿಲ್ಲ, ಪೊಲೀಸವ್ರಿಗೂ ದಮ್ಮಿಲ್ಲ ರೀ ಮುಟ್ಟೋದಕ್ಕೆ. ನೋಡಿ, ಮೊನ್ನೆ DH ಹೋರಾಟ ಮಾಡಿಬಿಟ್ಟು ರಾಯಚೂರದಲ್ಲಿ ನಿಮ್ಮ ಪರವಾಗಾಯ್ತು ಅದು. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನೀವುಗಳು ನಮ್ಮ ಜೊತೆ ಸಾಥ್ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ಗೆ ನಾವು ತೊಗೊಂಡೋಗ್ತೀವಿ. ಇಲ್ಲ ಅಂದರೆ ಕಷ್ಟ ಆಯ್ತು ಸರ್. ನಾವು ಇಲ್ಲಿವರೆಗೂ ನೋಡಿ, ಬ್ರಿಟಿಷವ್ರು ಬಂದರು, ಮೊಘಲವ್ರು ಬಂದರು, ಯಾರ್ಯಾರು ಬಂದರು ಇನ್ವೈಟ್ ಮಾಡೋದಲ್ಲ. ಅವ್ರು ಬಂದಿದ್ದು ಬೆರಳೆಣಿಕೆ ಅವರು. ಹೆಂಗೆ ಅವ್ರು ರೂಲ್ ಮಾಡೋದಂದ್ರೆ, ಇವ್ರು ಅಂದ್ರಲ್ಲ ನಮ್ಮವರೇ ನಮ್ಮ ಚೂರಿ ಹಾಕೋದು, ಹೊರಗಡೆಯವ್ರು ಯಾರೂ ಅಲ್ಲ. ಇವತ್ತು ಅದೇ ನಡೀತಾ ಇರೋದು. ನೀವು ಅಲ್ಲಿ ಕೂತಿದ್ದೀರ ಸರ್ಕಾರದಲ್ಲಿ, ನಮ್ಮ ಪರವಾಗಿ ನಮ್ಮ ಆಯುಷ್ ಡಾಕ್ಟ್ರ್ ವರ್ಕ್ ಮಾಡಲ್ಲ, ಅವ್ರು ವರ್ಕ್ ಮಾಡ್ತಿರೋದು ಯಾರ ಪರವಾಗಿ ಅನ್ನೋದು ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಇದು ಒಂದು ಪಾರ್ಟ್. ಸೆಕೆಂಡ್ ಪಾರ್ಟು, ಅಕಸ್ಮಾತ್ ನಮಗೇನು ಸಮಸ್ಯೆ ಇಲ್ದೋಗಿದ್ರೆ ಈ ಡಾಕ್ಟರ್ ಮಲ್ಲೇಶ್ ನಾಯ್ಕ್ ಯಾರು ಅಂತ ಗೊತ್ತಾಗೋದು? ಈ ಬುಕ್ ಯಾಕೆ ಬರೋದು? ಸಮಸ್ಯೆ ಇದ್ರೇ ಗ್ರೋತ್ ಇರೋದು, ಆಪರ್ಚುನಿಟಿ ಇರೋದು. ಇಲ್ಲ ಅಂದರೆ ಇರಲ್ಲ. ಸೊ ನಮ್ಗೆ ಒಳ್ಳೇದು ಈ ಸಮಸ್ಯೆ. ಆದರೆ ಒಂದು ವಿಚಾರ, ಸಮಸ್ಯೆ ಅನ್ನೋದನ್ನ ನಾವು ಸ್ಟೆಪ್ಪಿಂಗ್ ಸ್ಟೋನಾಗಿ ಇಟ್ಕೊಂಡು ರೂಲ್ ಮಾಡಬೇಕು. ದಯಮಾಡಿ ನಾನು ಹೇಳ್ತೀನಿ, ಒಗ್ಗಟ್ಟು ಆಯಿತು ಅಂದರೆ ಗೌರ್ಮೆಂಟು 1000 ಸಲ ಯೋಚನೆ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನಕ್ಕೆ ಕಾರ್ಯಕ್ರಮ ಆಗಿದೆಯಲ್ಲ, ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು. 2026 ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸು ಯಾವ ರೇಂಜಲ್ಲಿ ಮಾಡಬೇಕು ಅಂತ ವರ್ಕ್ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ಸ್ಟಾರ್ಟಿಂಗ್ ವೆರಿ ಬಿಗ್ ಲೆವೆಲಲ್ಲಿ ಮಾಡಬೇಕು ಅಂತಿದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಸಲ ಸೌಂಡು ಕರ್ನಾಟಕಕ್ಕೆ ಆಗಬಾರ್ದು, ಇಂಡಿಯಾಗೆ ಆಗಬೇಕು, ವರ್ಲ್ಡ್ಗೆ ಆಗಬೇಕು. ನೋಡಿ, ಸ್ಟಾರ್ಟಪ್ ಪ್ರಿನರ್ ಅಂತ ಶುರು ಮಾಡಿದ್ವಿ, ಒಂದು ದೊಡ್ಡ ಆರ್ಗನೈಸೇಷನ್ ಜೊತೆ ಟೈಅಪ್ ಮಾಡಿಕೊಂಡು 122 ಕಂಟ್ರಿಗೆ ಆಯುಷ್ TV ರೀಚ್ ಆಗ್ತಾ ಇದೆ ಥ್ರೂ ಸ್ಟಾರ್ಟಪ್ ಪ್ರಿನರ್. ನಾವು 194 ಕಂಟ್ರಿಯಿಂದ ನಾನು ಕರೆಸ್ಬೇಕು ಅಂತಿದ್ದೀನಿ. ಇವಾಗ ಇವ್ರ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು, ಇವ್ರ ಹಾಸ್ಪಿಟಲ್ಗೆ ಸೇರಿಸ್ಬೇಕು, ಫಾರಿನರ್ಸ್ ಬರಬೇಕು. ಅವಾಗ ಏನಾಗುತ್ತೆ, ರೆವಿನ್ಯೂನೂ ಬರುತ್ತೆ, ನಮ್ಮವ್ರಿಗೂ ಒಳ್ಳೆಯದೇ, ಡೆವಲಪ್ಮೆಂಟ್ ಆಗುತ್ತೆ, ದೇಶ ಡೆವಲಪ್ ಆಗುತ್ತೆ. ನಮ್ಮ ಡಾಲರ್ಸು ಪೌಂಡ್ಸಲ್ಲಿ ಬರಬೇಕು ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ನೇಷನ್. ನಮ್ಮ ಹತ್ರ ನಾವು ಇಂಡಿಯಾ ಇಸ್ ಗ್ಲೋಬಲ್ ಲೀಡರ್. ಚೈನಾ ಪಕ್ಕ ನಾವು ಎಲ್ರಿ, ಚೈನಾ ಏನಾದ್ರು ಕಂಡುಬಿಟ್ರೆ ನಮ್ಮ ಗತಿ ಏನು? ಸೊ ನಾವು ರಿಯಲಾಗಿ ಗ್ಲೋಬಲ್ ಲೀಡರ್ ಆಗಬೇಕಂದ್ರೆ ಪ್ರತಿಯೊಬ್ಬರೂ ಲೀಡರ್ ಆಗಬೇಕು. ಆದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಒಂದು ಅವಕಾಶ ಕೊಟ್ಟಿದ್ದಕ್ಕೆ AFIಗೆ ಮತ್ತು ನಮ್ಮ ಆಯುಷ್ TV ಚಾನಲ್ಲು ಯಾವಾಗಲೂ ನಿಮ್ಮ ಪರವಾಗಿ ಇರ್ತದೆ. ದಯವಿಟ್ಟು ಸರ್, ಬೆಂಗಳೂರಿನವರು ಆಯುಷ್ ಫೋರ್ಸನ್ನು ಮಾಡ್ತಾಯಿದ್ದೀವಿ, ಬನ್ನಿ ಎಲ್ಲರೂ ಇಂಟ್ರ್ಯೂ ಮಾಡ್ತೀವಿ. ನೀವು ಒಂದಿನ ಬನ್ನಿ ಇಂಟ್ರ್ಯೂ ಮಾಡ್ತೀವಿ. ಬನ್ನಿಗಳು ಸರ್ಗೂ ಫೋನ್ ಮಾಡಿದ್ದೆ. ಆಯುಷ್ ಫೋರ್ಸಲ್ಲಿ ಏನಾಗುತ್ತೆ ಗೊತ್ತಾ, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕಾಲೇಜ್ಗಳು ಏನು ನಡೀತಿದೆ, ಹೆಂಗಿದೆ ಫ್ಯೂಚರು, ಡೆವಲಪ್ಮೆಂಟ್ ಹೇಗಿದೆ. ಏನಾರೋ ಇಂಟಿಗ್ರೇಷನ್ ಆಗಿಬಿಟ್ರೆ BMS ಅವ್ರಿಗೆ ಎಲ್ಲಿಗೆ ಹೋಗ್ತೈತೆ ಅಡ್ಮಿಷನ್ ಕಾಲೇಜ್ಗಳಲ್ಲಿ, ಯಾವ ರೇಂಜ್ಗೆ ಹೋಗುತ್ತೆ, MBBS ಶೇಕ್ ಆಗಿಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಎಲ್ರಿಗೂ ಐ ವಿಲ್ ವೆಲ್ಕಮ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನೀವು ಫ್ರೆಂಡ್ಸ್ಗಳಿಗೂ ಹೇಳಿ, ಲೆಟ್ ಅಸ್ ವರ್ಕ್ ಆ್ಯಸ್ ಎ ಟೀಮ್ ಅಂತ ಹೇಳ್ತಾ ಧನ್ಯವಾದಗಳು. ಯಾವ ಒಂದು ಮೂಲ ಉದ್ದೇಶದಿಂದ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಸ್ಥಾಪನೆಯಾಯಿತು, ಅಂದಿನಿಂದ ಇಲ್ಲಿಯವರೆಗೆ, ಅಂದರೆ ಆಯುಷ್ನ ಪ್ರೈವೇಟ್ ಪ್ರಾಕ್ಟೀಷನರ್ ಯಾರು ತಮ್ಮ ಪ್ರೊಫೆಷನನ್ನು ತಮ್ಮ ವೈದ್ಯ ಪದ್ಧತಿಗಳಲ್ಲಿ ಮಾಡ್ತಾ ಇದ್ದಾರೆ, ಆ ಒಂದು ಆಯುಷ್ ವೈದ್ಯರಿಗೆ ಯಾವುದೇ ಸಂದರ್ಭದಲ್ಲಿ ಕಾನೂನಿನ ತೊಡಕುಗಳು ಬರ್ಕೊಡೋದು ಅನ್ನುವಂಥ ಒಂದು ದೃಷ್ಟಿಯಿಂದ ಮತ್ತು
ಅಕಸ್ಮಾತಾಗಿ ಏನಾದರೂ ಕಾನೂನು ತೊಡಕುಗಳು ಬಂದ ತಕ್ಷಣ ಒಂದು ಸಂಘಟನೆಯ ಹೋರಾಟವನ್ನು ನಾವು ಮಾಡಿಬಿಟ್ಟು ಆ ಸಂದರ್ಭದಲ್ಲಿ ಯಾರಿಗೆ ತೊಂದರೆಯಾಗತಕ್ಕಂಥ ಒಂದು ವೈದ್ಯರಿಗೆ ಒಂದು ಮನೋಸ್ಥೈರ್ಯವನ್ನು ಕೊಡುವಂಥ ದೃಷ್ಟಿಯಿಂದ ಮತ್ತು ಅಂತಹ ತೊಂದರೆಗಳು ಪುನಃ ಮರುಕಳಿಸುವ ಹಾಗೆ ಏನು ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಉದ್ದೇಶದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಈ ಒಂದು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯದ ಅಂದಿನಿಂದ ಇಂದಿನವರೆಗೆ ಅನೇಕ ವೈದ್ಯರಿಗೆ ಸಮಸ್ಯೆಗಳಾದಂತಹ ಸಂದರ್ಭಗಳಲ್ಲಿ ಅದು ಆ ಸಮಸ್ಯೆ ಅವರ ವೈದ್ಯ ವೃತ್ತಿಗೆ ಕಂಟಕವಾಗಬಾರ್ದು ಅಂತ ದೃಷ್ಟಿಯಿಂದ ಎಲ್ಲ ಪದಾಧಿಕಾರಿಗಳು ಪ್ರಾರಂಭದಿಂದ ಈ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದ ಇಲ್ಲಿಯವರೆಗೆ ಏನು ಪದಾಧಿಕಾರಿಗಳಿದ್ದಾರೆ ಅವರು ನಿರಂತರವಾಗಿ 24/7 ಯಾವುದೇ ಸಮಸ್ಯೆ ಬಂದಾಗ ಆ ಸಮಸ್ಯೆಗಳನ್ನು ಪರಿಹರಿಸ್ತಾ ಬಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾಗೆ ಒಂದು ಬಲ ಬಂದಿದೆ. ಅದು ಶ್ರೀಯುತ ಹರೀಶ್ ಅವರಿಂದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ದೂರದರ್ಶನದ ಚಾನಲ್ ನಮ್ಮ ಸಂಘಟನೆಯೊಂದಿಗೆ ಹೆಗಲಾಗಿ ನಿಂತ್ಕೊಳ್ತದೆ. ಕೇವಲ ಆಯುಷ್ ಪದ್ಧತಿಯ ಉನ್ನತೀಕರಣಕ್ಕಷ್ಟೇ ಇಲ್ಲದೆ ಆಯುಷ್ ಪದ್ಧತಿಯಲ್ಲಿ ಏನು ವೈದ್ಯರು ತಮ್ಮ ಚಿಕಿತ್ಸೆ ವಿಧಾನಗಳನ್ನು ಮಾಡ್ತಾ ಇದ್ದಾರೆ ಅವರ ಇರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಸಲುವಾಗಿ ನಮಗಿಂತಲೂ ಹೆಚ್ಚಿನ ಕಳಕಳಿಯಿಂದ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ಆದರೆ ಏನು ನಮ್ಮ ದುರದೃಷ್ಟವೋ ಏನೋ ಅವರಿಗೆ ಎಷ್ಟೊಂದು ಅವರ ಆಶೋತ್ತರಗಳಿವೆ, ಏನು ಸಾಧನೆ ಮಾಡಬೇಕು ಅಂತಕ್ಕಂಥದ್ದಿದೆ, ಅಂಥ ಒಂದು ಬೆಂಬಲ ನಮ್ಮಿಂದ ಅವರಿಗೆ ದೊರೆತಿಲ್ಲ. ಇಂದಿಗೂ ಕೂಡ ನೋಡಿ, ಒಂದು ನಮ್ಮ ಭಾರತದ ರಾಷ್ಟ್ರದ ಆಡಳಿತ 4 ಆಧಾರ ಸ್ತಂಭಗಳ ಮೇಲಿತ್ತು. ಅದೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಆಧಾರ ಸ್ತಂಭ ಪತ್ರಿಕೋದ್ಯಮ ಅಥವಾ ದೂರದರ್ಶನ ಪತ್ರಿಕೋದ್ಯಮ. ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು. ಆದರೆ ಈ ಮೂರನ್ನೂ ನಡಗಿಸುವಂತಹ ಒಂದು ಶಕ್ತಿ ಇರೋದು ಪತ್ರಿಕೋದ್ಯಮಕ್ಕೆ, ಆ ದೂರದರ್ಶನಕ್ಕೆ, ಮಾಧ್ಯಮಕ್ಕೆ ಅನ್ನತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅದು 100% ಅದು ಕರೆಕ್ಟ್ ಇದೆ. ಆದ್ದರಿಂದ ನಮ್ಮ ಈಗ ಪ್ರತಿ ಸಂದರ್ಭದಲ್ಲಿ ಅವ್ರು ನಾವು ಮಾತಾಡಿದಾಗ ಅವ್ರದ್ದು ಒಂದೇ ಒಂದು ಕಳಕಳಿ, ನೀವು ನಮ್ಮೊಡನೆ ಬನ್ನಿ, ಒಂದು ಹೋರಾಟದ ಸ್ವರೂಪವನ್ನು ಕೊಡೋಣ, ನಮ್ಮ ದೂರದರ್ಶನದ ಮಾಧ್ಯಮದ ಮೂಲಕವಾಗಿ ಜನರಲ್ಲಿ ಆಯುರ್ವೇದ ಬಗ್ಗೆ ಜಾಗೃತಿಯನ್ನು ಮೂಡಿಸೋಣ. ಇವತ್ತು ಇದೊಂದು ವಿಶೇಷವಾದಂಥ ಒಂದು ಸಭೆ ಅಥವಾ ಸಮಾರಂಭ. ಯಾಕಂದರೆ ನಮ್ಮ ಆಯುಷ್ ವೈದ್ಯರಿಗೆ ನಮ್ಮದೇ ಆದಂಥ ಒಂದು ವೃತ್ತಿಪರ ವೇದಿಕೆ ಇದ್ದಿದ್ದಿಲ್ಲ. ಆ ವೇದಿಕೆಯನ್ನು ಒದಗಿಸುವಂಥ ಕೆಲಸ ಮಾಡಬೇಕನ್ನುವಂಥ ಉದ್ದೇಶದಿಂದ ಮತ್ತು ಆ ವೇದಿಕೆ ಮುಖಾಂತರ ನಮ್ಮ ಆಯುಷ್ ವೈದ್ಯರು ಏನು ಒಂದು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕೊಡುವಂಥ ದೃಷ್ಟಿಯಿಂದ ನಮ್ಮ ಸಂಘಟನೆ ಮುಖಾಂತರ ಪ್ರಯತ್ನವನ್ನು ನಿರಂತರ ನಾವು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಬಹಳಷ್ಟು ಯಾಕೆ ಈಗ ಬಂದಂಥ ಎಲ್ಲ ತೊಂದರೆಗಳನ್ನು AFI ಅಗದಿ ಸಮರ್ಪಕವಾಗಿ ಅದು ಎದುರಿಸಿ ಅವರಿಗೆ ಪರಿಹಾರ ಕೊಟ್ಟಿದೆ ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇದು ಸಾಧ್ಯ ಆದದ್ದು ಯಾಕಂದರೆ ನಮ್ಮ ಸಂಘಟನೆ ಮೇಲೆ ತಾವೆಲ್ಲರೂ ಇಟ್ಟಂಥ ವಿಶ್ವಾಸ. ಏನಾದರೂ ತೊಂದರೆ ಆದರೆ AFI ಇದೆಯಪ್ಪ ಅನ್ನುವಂಥ ಒಂದು ಭಾವನೆ ನಮ್ಮ ಎಲ್ಲ ಆಯುಷ್ ವೈದ್ಯರಿಗೆ ಕೊಡುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಯಾಕಂದರೆ ನಮಗೆ ಮೊದಲು ಯಾರೂ ಇದ್ದಿದ್ದಿಲ್ಲ, ಅನಾಥರು ಇದ್ದಂಗೆ ಇರ್ತಿದ್ವಿ ನಾವು. ಯಾಕೆ ನಮ್ಮದೇ ಆದಂಥ ವೃತ್ತಿಪರ ಸಂಘಟನೆ ಇದ್ದಿದ್ದಿಲ್ಲ, ಅದಕ್ಕೊಂದು ವೇದಿಕೆ ಇದ್ದಿದ್ದಿಲ್ಲ, ಒಂದು ಸುಖ ದುಃಖ ಹಂಚಿಕೊಳ್ಳುವಂಥ ಒಂದು ಸಂದರ್ಭ ಇದ್ದರೂ ಸಹಿತ ಹೇಳ್ಕೊಳ್ಳುವಂಗೆ ಯಾರೂ ನಮ್ಮ ಜೊತೆಯಲ್ಲಿ ಇರ್ತಿದ್ದಿಲ್ಲ. ಎರ್ಕೊಳ್ಳೋರು ತೆಳಗೆ ಜಳಕ ಮಾಡ್ಬೋದು, ಯಾಕಂದ್ರೆ ಎರ್ಕೊಳ್ಳೋ ನೀರು ಭಾಳ ಇರ್ತೈತೆ. ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಜಳಕ ಮಾಡೋರ ತೆಳಕ್ಕೆ ನಾವು ಎರ್ಕೊಂಡಟ್ಟು ಸಂಭ್ರಮ ಪಡ್ತಿದ್ವಿ. ಅದು ಬಹಳಷ್ಟು ಹ್ಯುಮಿಲೇಷನ್ ಈಗಿನ ಜನ್ರೇಷನ್ಗೆ ಆಗಿರಲಿಕ್ಕಿಲ್ಲ, ನಮಗೆಲ್ಲ ಆಗಿದೆ. ಆವಾಗಲೇ ನಾವು ವಿಚಾರ ಮಾಡಿದ್ದು ನಮ್ಮದೇ ಆದಂಥ ಒಂದು ಸಂಘಟನೆ ಇರಬೇಕು, ನಮ್ಮದೇ ಆದಂಥ ಒಂದು ವೇದಿಕೆ ಇರಬೇಕು. ಆ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ವೃತ್ತಿಪರ ಆಯುಷ್ ವೈದ್ಯರಿಗೆ ಒಂದು ಗೌರವಯುತವಾದ ಸ್ಥಾನ ಸಮಾಜದಲ್ಲಿ ಸಿಗಬೇಕು, ಸರ್ಕಾರ ಮಟ್ಟದಲ್ಲಿ ಸಿಗಬೇಕು, ಪ್ರತಿಯೊಂದರಲ್ಲಿ ಸಿಗಬೇಕನ್ನುವಂಥದ್ದು ಒಂದು ಉದ್ದೇಶ ನಮ್ಮದಿತ್ತು. ಯಾಕಂದ್ರೆ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಹ್ಯುಮಿಲೇಷನ್. ಈ ಒಂದು ಸಭೆಯನ್ನು ಆಯೋಜಿಸಿದಂಥ ಶ್ರೀ ಹರೀಶ್ ಅವರಿಗೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ, ನಮ್ಮೆಲ್ಲ ಕ್ಯಾಮ್ರಾಮನ್ ಅವರು, ಆಯುಷ್ TV ಅವರು, ಎಲ್ಲ ಸಿಬ್ಬಂದಿ
ನಮ್ಮ ಕಾನ್ಫರೆನ್ಸ್ ನಡೆದಾಗ ಅಥವಾ ನಮಗೆಲ್ಲ ಆಯುಷ್ ವೈದ್ಯರಿಗೆ ಸಾಕಷ್ಟು ಸಹಕಾರ ಅವ್ರು ಕೊಟ್ಟರು. ಎಲ್ಲ ಕಡೆ ಬಂದು ರೆಕಾರ್ಡಿಂಗ್ ಮಾಡಿಕೊಂಡ್ರು, ಇಡೀ ರಾಜ್ಯ ತುಂಬ ಅಡ್ಡಾಡಿ ಎಲ್ಲರದ್ದು ಇಂಟರ್ವ್ಯೂ ತೊಗೊಂಡ್ರು. ಯಾಕೆ ಮಾಡಿದ್ರು ಅವರು? ಆಯುಷ್ ಟಿ ವಿ ಅಂದರೆ ಆಯುಷ್ ವೈದ್ಯರಿಗೆ ಸಂಬಂಧಪಟ್ಟದ್ದು, ಇದು ಬೆಳಿಬೇಕು, ಇದರ ಜೊತೆಲೇ ನಾವು ಬೆಳಿಬೇಕು ಅನ್ನುವಂಥದ್ದು. ಡಾಕ್ಟರ್ ಮಲ್ಲೇಶ್ ನಾಯ್ಕ್ ಅವರಿಗೆ AFI ರಾಜ್ಯದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಯುಷ್ ಪ್ರಾಕ್ಟೀಷನರ್ಸ್ ಲೀಗಲ್ ಗೈಡ್ ಈ ಪುಸ್ತಕವನ್ನು ಇಂದು ಹೊರತಂದಿದ್ದಾರೆ. ರಿಯಲಿ ದ ನೇಮ್ ಗಿವನ್ ಟು ದಿಸ್ ಬುಕ್ ಅಬ್ಸಲ್ಯೂಟ್ಲಿ ಸೂಟ್ಸ್ ಟು ದ ನೀಡ್ಸ್ ಆಫ್ ಆಯುಷ್ ಪ್ರಾಕ್ಟೀಷನರ್ಸ್. ಎಲ್ಲ ಮಾಹಿತಿಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ನಮಗಿರ್ತಕ್ಕಂಥ ಪ್ರಾವಿಷನ್ಗಳನ್ನು ಹಿರಿಯರಾದ ಡಾಕ್ಟರ್ ಬನ್ನಿಗೋಳ್ ಸರು, ಡಾಕ್ಟರ್ ಬಿರಾದರ್ ಸರು, ಡಾಕ್ಟರ್ ಮಗ್ದುಮ್ ಅವರು, ಡಾಕ್ಟರ್ ಮಹಾವೀರ್ ಇವರೆಲ್ಲರ ಒಂದು ನೆರವಿನಿಂದ, ಅವರ ಒಂದು ಮಾರ್ಗದರ್ಶನದಿಂದ ಆ ಎಲ್ಲ ಮಾಹಿತಿಯನ್ನು ನಾನು, ಡಾಕ್ಟರ್ ಶೂರ್ಪಾಲಿ ಅವರು, ಡಾಕ್ಟರ್ ಪ್ರಾಣೇಶು, ಡಾಕ್ಟರ್ ಸಂತೋಷು, ಇನ್ನೂ ಹಲವಾರು ಜನ ಸೇರಿಬಿಟ್ಟು ಆ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರದ ಲೆವೆಲ್ನಲ್ಲಿ ಒಂದು ನಮ್ಮ ಆಯುಷ್ ವೈದ್ಯರಿಗಿರ್ತಕ್ಕಂಥ ಪ್ರಿವಿಲೇಜಸನ್ನು ಹೋರಾಟಕ್ಕಾಗಿ ನಾವು ಬಳಸ್ಕೊಂಡ್ವಿ. ಅದರ ಮುಂದುವರೆದ ಭಾಗವಾಗಿ ಮಲ್ಲೇಶ್ ಅವರು ಒಂದು ಹಗಲಿರುಳು ಆ ಎಲ್ಲ ಆ್ಯಕ್ಟ್ಗಳನ್ನು ಮತ್ತು ಆ ಸಂಬಂಧಿತ ವಿಷಯಗಳನ್ನು ಕ್ರೋಢೀಕರಿಸುವುದಲ್ಲದೆ ಅವುಗಳನ್ನು ಅಭ್ಯಸಿಸಿ ಮತ್ತು ಅವನ್ನು ಯಾವ ಥರ ಪ್ರಸ್ತುತಪಡಿಸಬೇಕು ಅನ್ನುವುದನ್ನು ಕೂಲಂಕಷವಾಗಿ ನೋಡಿ ಆ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ. ಇದು ರಿಯಲಿ ಇಟ್ ವಿಲ್ ಬಿ ಡೆಫಿನೆಟ್ಲಿ ಎ ಲೀಗಲ್ ಗೈಡ್ to all Ayush practitioners. I wish all the best to author Dr. Mallesh Naik.